ಮಿನಿಸ್ಟ್ರಿಯಲ್ಲಿ ಬಂದಿದ್ದಾರೆ, ಮಿನಿಸ್ಟ್ರಿ ವಿಸಿಟ್ ಕೊಡ್ತಾ ಇದ್ದಾರೆ. ಎಲ್ಲ ರೈತರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ದಿನ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ವೆಲ್ಫೇರ್ ಮಿನಿಸ್ಟರ್ ಆದಂಥ ಶಿವರಾಜ್ ಸಿಂಗ್ ಚೌಹಾನ್ ಅವರು ಭೇಟಿ ನೀಡ್ತಾ ಇದ್ದಾರೆ. ಅವರು IHR ಕಮ್ ಫಾರ್ಮರ್ಸ್ ಫೀಲ್ಡ್ ವಿಸಿಟ್ ಮಾಡಬೇಕು ಅಂತ ಒಂದು ಪ್ರೋತ್ಸಾಹದಿಂದ ಎಲ್ಲ ಫಾರ್ಮರ್ಸ್ಗೆ ಎಂಕರೇಜ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಏನು ವಿಶೇಷತೆ ಅಂದರೆ ಅವರು ಇವಾಗ ಡ್ರ್ಯಾಗನ್ ಫ್ರೂಟ್ ಗ್ರೋಯರ್ಸು ತುಂಬ ಹೆಚ್ಚಿಗೆ ಆಗಿದೆ. ನೀವು ನೋಡಿರ್ಬೋದು, ನಮ್ಮ ಮೋದಿಯವರು ಒಂದು ಇದರಲ್ಲಿ ಹೇಳಿದ್ರು ಇವೆಂಟಲ್ಲಿ, ಕಮಲಂ ಫ್ರೂಟ್ 50,000 ಹೆಕ್ಟರ್ಸ್ ಪ್ರೋಗ್ರಾಮ್ ಅಂತ ಬಂದಿತ್ತು. ಅದನ್ನು ಹೆಂಗೆ ನಾವು 50,000 ಹೆಕ್ಟರ್ಸ್ ಪ್ರೋಗ್ರಾಮ್ನ ಇಳುವರಿನ ಹೆಂಗೆ ಹೆಚ್ಚಿಸೋದು ಅನ್ನೋದ್ರ ಬಗ್ಗೆ ಒಂದು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ತಿಳ್ಕೊಳಕ್ಕೆ, ಫಾರ್ಮರ್ಸ್ದು ಏನು ಪೇಯ್ನ್ ಏರಿಯಾಸ್ ಇದೆ, ಚಾಲೆಂಜಸ್ ಏನಿದೆ, ಮಾರ್ಕೆಟಿಂಗ್ ಬರೋದು ವಿಚಾರದಲ್ಲಾಗಲಿ, ಇಲ್ಲ ಗ್ರೋಯಿಂಗ್ ವಿಚಾರದಲ್ಲಾಗಲಿ, ಟೆಕ್ನಾಲಜಿ ವಿಚಾರದಲ್ಲಾಗಲಿ IHR ನಮ್ಗೆ ಹೆಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಸ್ ಎ ಟೆಕ್ನಿಕಲ್ ಪಾರ್ಟ್ನರ್ ಆಗಿ. ಇದು ಎಲ್ಲ ವಿಚಾರ ಸಂಬಂಧಪಟ್ಟಿದ್ದು ಒಂದು ಚರ್ಚೆನೇ ಇವತ್ತು ಆಗ್ತಾ ಇರುವಂಥ ಒಂದು ಕಾರ್ಯಕ್ರಮ. ಇದು ನೋಡಿದ್ರೆ ನಮ್ಮ ಫಾರ್ಮರ್ ತೋಟ, DCP ದೇವರಾಜ್ ಸರ್ ಅವ್ರ ತೋಟ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮಗೆ ಮಿನಿಸ್ಟರ್ಗೆ ತೋರಿಸೋ ಒಂದು ಅವಕಾಶ ಸಿಕ್ತು, ರೈತರು ಯಾವ ಥರ ಬೆಳೀತಾ ಇದ್ದೀವಿ, ಇದೊಂದು ಮಾಡೆಲ್ ಫಾರ್ಮಿಂಗ್ ಆಗಿ ತೋರಿಸೋದಕ್ಕೆ ಇಲ್ಲಿ ಕರ್ಕೊಂಬರ್ತೀವಿ. ಇನ್ನು ಕೆಲವೇ ಕ್ಷಣದಲ್ಲಿ ಮಿನಿಸ್ಟರ್ ಇಲ್ಲಿ ಆಗಮನಿಸ್ತಾ ಇದ್ದಾರೆ. ಅವರಿಗೆ ಹಾಗಂತ ನಾವು ಒಂದು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ಸ್ ಇಟ್ಟಿದ್ದೀವಿ. ಅದ್ರಲ್ಲಿ ಏನೇನು ಮಾಡ್ಬೋದು ಅಂತ ನಾವು ಅವರಿಗೆ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಕೆಫಾ ಫಾರ್ಮರ್ಸ್ ಅಂದರೆ ಕರ್ನಾಟಕ ಎಕ್ಸಾಟಿಕ್ ಫ್ರೂಟ್ ಫಾರ್ಮರ್ಸ್ ಅಸೋಸಿಯೇಷನ್ ಅವ್ರದ್ದು ಸ್ಟ್ರೆಂತ್ ಏನಿದೆ, ಎಷ್ಟು ಜನ ಫಾರ್ಮರ್ಸ್ ಇದ್ದೀವಿ, ಎಕ್ಸ್ಕ್ಲೂಸಿವ್ಲಿ ಗ್ರೋಯಿಂಗ್ ಎಕ್ಸಾಟಿಕ್ ಫ್ರೂಟ್ಸ್, ವಿದೇಶಿ ಹಣ್ಣು ಬೆಳೆಗಾರರ ಸಂಘ. ಈ ಒಂದು ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ರೈತರ ಸಪೋರ್ಟು ಬೆಂಬಲ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಸರ್, ಇವಾಗ ರೈತರು ನೀವು ಇವಾಗ ಡ್ರ್ಯಾಗನ್ ಫ್ರೂಟ್ಸ್ ಬಗ್ಗೆ ಎಲ್ಲ ಗೊತ್ತಿದೆ. ಈಗ ಕೆಲವರೆಲ್ಲ ಮೋಟಿವೇಶನ್ ಆಗಿ ಎಲ್ಲ ಬೆಳೆದ್ಬಿಟ್ಟಿದ್ದಾರೆ, ಅದನ್ನು ಮಾರ್ಕೆಟ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಬೆಳೆದಿರೋಂಥವ್ರಿಗೆ ಈಗ ಕೈ ಕಟ್ಟು ಕೂತಿದ್ದಾರೆ, ಅದಕ್ಕೆ ಸೇಲ್ಸ್ ಆಗ್ತಾಯಿಲ್ಲ ಕೆಲವು ಕಡೆ, ಅಂಥವಕ್ಕೆ ಯಾವ ರೀತಿ ಅವರು ಸ್ಟೆಪ್ ತಗೊಳ್ಬೇಕು ಅಂತ? ಮಾರ್ಕೆಟಿಂಗ್ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್ ವಿಚಾರ. ಯಾವುದೇ ಫಾರ್ಮರ್ಸ್ ತೊಗೊಳ್ಳಿ, ಬೆಳೆಯೋತಕ್ಕಂಥದ್ದು ಯಾರು ಬೇಕಾದ್ರೆ ಬೆಳಿಬೋದು. ಆದರೆ ನಿಮ್ಮ ಹಣ್ಣಿಗೆ ಒಂದು ಬೆಲೆ ಕಟ್ಟಬೇಕು, ಅದಕ್ಕೆ ಒಂದು ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಅದರದ್ದೇ ಆದಂಥ ಒಂದು ರೀತಿ ನಿಯಮಗಳಿದೆ. ಅದನ್ನು ನಾವು ಎಲ್ಲ ಫಾರ್ಮರ್ಸ್ಗೂ ನಮ್ಮ ಗ್ರೂಪಲ್ಲಿ ಹಂಚ್ಕೊತಾ ಇದ್ದೀವಿ. ಅಂದರೆ ಎಷ್ಟೊಂದು ಜನ ಫಾರ್ಮರ್ಸ್ಗೆ ಪಾಪ ರೇಟ್ ಗೊತ್ತಿಲ್ಲ. ಅವ್ರಿಗೇನಂದರೆ ಯಾರೋ ಒಂದು 2 ಮಾರ್ಕೆಟು, ಯಾರೋ ಒಬ್ರು ಹೇಳ್ತಾ ಇದ್ರು, ಅವ್ರಿಗೆ ಗೊತ್ತಿರೋದು ಯಶವಂತಪುರ ಮಾರ್ಕೆಟು, ಮುಸ್ಕೂರು ಮಾರ್ಕೆಟ್ ಅಂತ. ಆದರೆ ನಮ್ಮ ಜನಸಂಖ್ಯೆ ನೋಡಿದ್ರೆ 144 ಕೋಟಿ ಜನ ಇದ್ದೀವಿ. ಬಟ್ ನಾವು ಡ್ರ್ಯಾಗನ್ ಫ್ರೂಟ್ ವರ್ಷಕ್ಕೆ 6 ಕೋಟಿ kg ಬೆಳೀತಾ ಇದ್ದೀವಿ. ನಾಟ್ ಇವನ್ 2% ಫೀಡ್ ಆಗ್ತಾ ಇಲ್ಲ ಇಂಡಿಯಾಗೆ. ಬಟ್ ಮಾರ್ಕೆಟ್ ಇದೆ, ಬಟ್ ನಮಗೆ ಮಾಡೋ ಚಾನಲ್ಸ್ ಗೊತ್ತಿಲ್ಲ. ಅದಕ್ಕೆ ನಾವು ಯಾವ ಥರ ಗೈಡ್ ಮಾಡ್ತೀವಿ ಅಂದರೆ 4 ಥರ ಮಾರ್ಕೆಟಿಂಗ್, ಒಂದು ರಿಟೈಲರ್ಸ್ ಆಗಲಿ, ಒಂದು ಡೈರೆಕ್ಟ್ ಕಸ್ಟಮರ್ಸ್ ಆಗಲಿ, ಒಂದು ಎಕ್ಸ್ಪೋರ್ಟ್ ಚಾನಲ್ ಆಗಲಿ, ಒಂದು ಹೋಲ್ಸೇಲ್ ಟ್ರೇಡರ್ಸ್ ಆಗಲಿ. ಆಮೇಲೆ ವಿ ಹ್ಯಾವ್ ಟು ಐಡೆಂಟಿಫೈ ದ ಸ್ಟೇಟ್ಸ್, ಯಾವ್ಯಾವ ಸ್ಟೇಟ್ಸಲ್ಲಿ ಈ ಹಣ್ಣಿನ ಕೊರತೆ ಇದೆ, ಆ ಸ್ಟೇಟ್ಸಿಗೆ ಕಲಿಸೋ ಪ್ರಯತ್ನ ಮಾಡಬೇಕು. ಒಬ್ಬ ರೈತಾಪಿಯಾಗೇ ಇರಬಾರ್ದು, ಅವನು ಈ ಹ್ಯಾಸ್ ಟು ಬಿ ಎನ್ ಎಂಟ್ರಪ್ರಿನರ್. ಅಂದರೆ ಮಾರ್ಕೆಟ್ಗಳಿಗೆ ಓಡಾಡಬೇಕು. ಅವ್ನಿಗೆ ಸಿಗುವಂಥ ಸಮಯದಲ್ಲಿ ಯಾವ ಥರ ನಡೀತಾ ಇದೆ ಅನ್ನೋ ಒಂದು ವಿಚಾರಗಳು ತಿಳ್ಕೊಂಡಾಗ ಟ್ರೇಡರ್ಸ್ ಮೋಸ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಈ ಒಂದು ಸಂಘ ಮಾಡ್ಕೊಂಡಿದ್ದೀವಿ. ನಾವು ಇಂಥ ಮಾಹಿತಿಗಳು ರೈತರಿಗೆ ಕೊಟ್ಟು ರೈತರಿಗೆ ಎಚ್ಚರಿಕೆ ಮಾಡ್ತಾಯಿದ್ದೀವಿ. ನೋಡಿ, ಇವತ್ತಿನ ಬೆಲೆ ಈ ಥರ ಇದೆ, ಇದಕ್ಕೆ ಕಮ್ಮಿ ಕೊಡಬೇಡಿ ಅಂತ ಎಷ್ಟೊಂದು ಜನ ಸೀನಿಯರ್ ಫಾರ್ಮರ್ಸ್ ಆಗಲಿ ಇಂಥ ಒಂದು ಗೈಡೆನ್ಸ್ ಕೊಡ್ತಾ ಇರೋದ್ರಿಂದ ರೈತರು ಸ್ವಲ್ಪ ರೇಟಿನ ಬಗ್ಗೆ ತಿಳ್ಕೊತಾ ಇದ್ದಾರೆ. ಟ್ರೇಡರ್ಸು ಅಷ್ಟು ಈಸಿಯಾಗಿ ಅವ್ರನ್ನ ಪುಲ್ ಡೌನ್ ಮಾಡೋಕ್ಕಾಗ್ತಾಯಿಲ್ಲ. ಸರ್, ಇವಾಗ ಒಂದೊಂದು ಹಣ್ಣಿಗೆ ಒಂದೊಂದು ಬೆನಿಫಿಟ್ ಈಗ ಸೈಂಟಿಫಿಕ್ಲಿ ಪ್ರೂವ್ ಆಗಿಬಿಟ್ಟಿದೆ. ಈ ಹಣ್ಣು ತಿಂದರೆ ಏನು ಆರೋಗ್ಯದಲ್ಲಿ ಏನು ಇದಾಗ್ತದೆ ಅಂತಲೇ ಗೊತ್ತಿಲ್ಲ ಜನಕ್ಕೆ. ಇದರಿಂದ ಆರೋಗ್ಯದ ಬೆನಿಫಿಟ್ಸ್ ಏನಾದರೂ ಇದೆಯಾ ಅಂತ? ಸರ್ ನೋಡಿ, ಈ ಹಣ್ಣನ್ನು ನಾವು ಎಲ್ಲರಿಗೂ ಗೊತ್ತು, ಮ್ಯಾಂಗೋ ಇಸ್ ಕಿಂಗ್ ಆಫ್ ದ ಫ್ರೂಟ್ಸ್ ಅಂತ. ಅದನ್ನು ಏನಕ್ಕೆ ಕಿಂಗ್ ಆಫ್ ದ ಫ್ರೂಟ್ಸ್ ಕರಿತೀವಿ ಅಂದರೆ ಅದರಲ್ಲಿರೋವಂಥ ಟೇಸ್ಟು, ಅದರಲ್ಲಿರೋವಂಥ ಸ್ವೀಟು, ನಮ್ಮ ಸ್ವೀಟ್ ಬಡ್ಸ್ನ ಸ್ಯಾಟಿಸ್ಫೈ ಮಾಡೋವಂಥ ಒಂದು ಕ್ವಾಲಿಟಿ ಆ ಹಣ್ಣಲ್ಲಿದೆ. ಈ ಹಣ್ಣನ್ನು ಇವಾಗ ಕಿಂಗ್ ಆಫ್ ಮೆಡಿಸಿನಲ್ ಫ್ರೂಟ್ಸ್ ಅಂತ ಕರಿತಾ ಇದ್ದೀವಿ. ಯಾಕೆ ಕರಿತಾ ಇದ್ದೀವಿ ಅಂದರೆ ಈ ಹಣ್ಣಿನಲ್ಲಿ ಒಂದು 25ರಿಂದ 40 ಕಾಯಿಲೆಗಳು ಗುಣ ಮಾಡುವಂಥ ವೈಶಿಷ್ಟ್ಯತೆ ಇದೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಮತ್ತು ಆ ಬ್ಲ್ಯಾಕ್ ಕಲರ್ ಸೀಡ್ಸ್ ಏನು ನೋಡ್ತೀರಾ, ಇಟ್ಸ್ ಎ ನ್ಯಾಚುರಲ್ ಅಮಿನೋ ಸೀಡ್ಸ್. ನಾನ್ ವೆಜಿಟೇರಿಯನಲ್ಲಿ ಫಿಶ್ಗೆ ಸಿಗೋ ಅಂತ ಒಂದು ಕಂಟೆಂಟು ಈ ವೆಜಿಟೇರಿಯನ್ ಫುಡ್ಡಲ್ಲಿದೆ. ಮತ್ತು ಬೋನ್, ಇದು ಏನು ಯಾರು ಬೋನ್ ಪ್ರಾಬ್ಲಮ್ಸ್ ಇದೆ, ಶುಗರು, ಡಯಾಬಿಟೀಸು, ಮತ್ತು ನಮ್ಮದು ಇನ್ನೊಂದು ಇದರಲ್ಲಿ ವೈಶಿಷ್ಟ್ಯತೆ ಏನು ಅಂದರೆ ಇವಾಗ ಸೊಳ್ಳೆಗಳು ಇದು ತಪ್ಪಬಾರ್ದು ಅಂತ ಮಸ್ಕಿಟೋ ಇದನ್ನು ಯೂಸ್ ಮಾಡ್ತೀವಿ ನಾವು, ಓಡೋಮಾಸು. ಬಟ್ ಇದು ನ್ಯಾಚುರಲ್ ಮಸ್ಕಿಟೋ ರಿಪೆಲೆಂಟ್ ಆಗಿದೆ. ಯಾಕಂದರೆ ಅದನ್ನು ಮೈ ಹಚ್ಕೊಂಡಾಗ ನಾವು ಅದನ್ನು ಟ್ರಯಲ್ ಮಾಡಿದ್ದೀವಿ. ಅದೊಂದಿದೆ. ಮತ್ತು ಸ್ಕಿನ್ ತಿನ್ನೋದಲ್ಲ ಅಂತ ಮೈಗೂ ಹಚ್ಕೊಬೋದು. ಹೌದು, ಮೈಗೂ ಹಚ್ಕೊಬೋದು. ಈ ಹಣ್ಣಿನಲ್ಲಿ ಇಷ್ಟು ವೈಶಿಷ್ಟ್ಯತೆ ಇದೆ. ಮತ್ತು ಮೇಯ್ನ್ಲಿ ಕೊಲೆಸ್ಟ್ರಾಲು, ಹಾರ್ಟ್ ರಿಸ್ಕ್ ಇರೋರು, ಮತ್ತು ಇದರಲ್ಲಿ ಸ್ವೀಟ್ನೆಸ್ ಅನ್ನೋದಿಲ್ಲ, ಫ್ಲೇವರ್ ಅನ್ನೋದಿಲ್ಲ. ಬಟ್ ಏನಂದರೆ ನಿಮ್ಗೆ ಅದರಲ್ಲೊಂದು ಕೆಲವೊಂದು ಆ್ಯರೋಮಾ ಇದೆ. ಆ ಆ್ಯರೋಮಾ ಬಂದು ನಮಗೆ
ಅಷ್ಟು ಹೆಲ್ತ್ಗೆ ಒಳ್ಳೇದಾಗುತ್ತೆ. ಸೊ ಇದೊಂದು ಫ್ರೂಟ್ ಮಾತ್ರ ಶುಗರ್ ಪೇಷಂಟ್ಸ್ ಎಷ್ಟು ಬೇಕಾದ್ರೆ ತಿನ್ಬೋದು. ಮತ್ತು ಇನ್ನೊಂದೇನೋ ಮೇನ್ ಕಾನ್ಸ್ಟಿಪೇಷನ್ಗೆ, ಇವಾಗ ಕಾರ್ಪೊರೇಟ್ ಕಂಪ್ನಿನಲ್ಲಿ ಸತತವಾಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಸ್ವಲ್ಪ ಹೊಟ್ಟೆ ಹಿಂಸೆ ಆಗಲಿ ಆ ಥರ ಈ ಹಣ್ಣು ತಿಂದಾಗ ಏನಾಗುತ್ತೆ, ದಟ್ ಗಿವ್ಸ್ ಎ ಗುಡ್ ಕ್ಲಾರಿಟಿ. ಅಂದರೆ ಅವ್ರಿಗೆ ಹೊಟ್ಟೆ ಹಿಂಸೆ ಆಗೋದಾಗಲಿ, ಬೇರೆ ಬೇರೆ ಥರ ಒಂದು ಅಸಿಡಿಟಿ ಆಗಲಿ, ಅದೆಲ್ಲನೂ ಇದಾಗಿದೆ. ಸೊ ಇತ್ತೀಚೆಗೆ ನಮ್ಮ ಕೆಫಾ ಅಸೋಸಿಯೇಷನಿಂದ ಎಲ್ಲ ಕಡೆ ಪ್ರಮೋಟ್ ಮಾಡಿ ಈ ಹಣ್ಣಿನ ಬಗ್ಗೆ ತಿಳಿಸೋದ್ರಿಂದ ಈ ಹಣ್ಣಿಗೆ ಜಾಸ್ತಿ ಜನ ಮುಂದೆ ಬೀಳ್ತಾ ಇದ್ದಾರೆ. ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ ಸರ್ ಇದು. ಎಸ್, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಅದಕ್ಕೆ ನಾವು IHR ನಮ್ಮ ಅಸೋಸಿಯೇಷನ್ಗೆ MOU ಮಾಡ್ಕೊಂಡಿದ್ದೀವಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಯಾಕೆ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಎಲ್ಲ ಹಣ್ಣಿನ ವಿಟಮಿನ್ಸು, ಕಂಟೆಂಟ್ಸು, ಅದರದ್ದು ಪ್ರೋಟೀನ್ಸು ಮತ್ತು ಅದಕ್ಕೆ ಬೇಕಾದಂಥ ಟೆಕ್ನಾಲಜಿ ಎಲ್ಲ ನಮಗೆ IHR ಗೈಡ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರನೇ IHR ಖುದ್ದಾಗಿ ನಮ್ಮ ಕೆಫಾ ಫಾರ್ಮರ್ಸು ಡೈರೆಕ್ಟರ್ಸ್ನ ಕರೆದು ಮಿನಿಸ್ಟರ್ನ ಮೀಟ್ ಮಾಡಿಸಿ ಈ ಹಣ್ಣಿನ ವೈಶಿಷ್ಟ್ಯತೆ ತಿಳಿಸ್ತಾ ಇದ್ದಾರೆ. ಎಷ್ಟು ಬೆಳೆಗಾರರು ಎಷ್ಟು ಜನ ಇದ್ದಾರೆ ಸರ್? ಇಲ್ಲಿ ಕರ್ನಾಟಕದಲ್ಲಿ ಇವಾಗ 650 ಜನ ರೈತರಿದ್ದೀವಿ. ನಾವು ಸುಮಾರು ಒಂದು 4000+ ಏಕರ್ಸ್ ಕವರ್ ಮಾಡಿದ್ದೀವಿ. ವರ್ಷಕ್ಕೆ 40,000 ಇಂದ 45,000 ಮೆಟ್ರಿಕ್ ಟನ್ಸು ಬರೀ ನಮ್ಮ ಕರ್ನಾಟಕದಿಂದನೇ ಫುಲ್ ಇಂಡಿಯಾಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಅಂದರೆ ಒಂದು 80% ನಮ್ಮ ಕರ್ನಾಟಕದವರೇ ಡ್ರ್ಯಾಗನ್ ಫ್ರೂಟ್ ಪ್ರೊಡಕ್ಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಈಗ ಎಲ್ಲ ಬೆಳೆ ಥರನೇ ಇದು ಈಸಿ ಬೆಳಿಬೋದು ಸರ್? ತುಂಬ ಸರ್ ಈಸಿ ಕಷ್ಟ ಅನ್ನೋದು ಎಲ್ಲದರಲ್ಲೂ ಇದೆ. ಇವಾಗ ನಾವು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೂ MBA ಓದೋದು, ಇಂಜಿನಿಯರಿಂಗ್ ಓದೋ, ಏನೋ ಒಂದು ಓದಿ ನಾವು ಅಲ್ಲಿ 16 ಅವರ್ ಕೆಲಸ ಮಾಡಲೇಬೇಕು. ಬಟ್ ಇಲ್ಲಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯನೂ ನಮಗೆ ಉಳಿಯುತ್ತೆ, ಪ್ಲಸ್ ನಮಗೆ ಎಲ್ಲ ಥರನೂ ನೇಚರ್ ಬಗ್ಗೆ ತಿಳ್ಕೊಂತೀವಿ. ಬೇರೆ ಫ್ರೂಟ್ಸ್ ಕಂಪೇರ್ ಮಾಡಿದ್ರೆ ಇದಕ್ಕೆ ಅಷ್ಟು ಕೆಮಿಕಲ್ ಫ್ಯಾಕ್ಟರ್ಸ್ ಬೇಡ. ಯಾಕೆ ಬೇಡ ಅಂದರೆ ಇದು ನೀವು ನೋಡ್ಬೋದು, ಇದು ಕ್ಯಾಕ್ಟಸ್ ವೆರೈಟಿ. ನಿಮ್ಗೆ ಗೊತ್ತಿರ್ಬೋದು, ಅವಾಗೆಲ್ಲ ಪಾಪಸ್ ಕಳ್ಳಿ ಅಂತಿತ್ತು. ಸೊ ಆ ಹಣ್ಣನ್ನೇ ಅವರು ಸ್ವಲ್ಪ ಬ್ರೀಡ್ ಜೆನೆಟಿಕಲ್ ಚೇಂಜ್ ಮಾಡಿ ಡ್ರ್ಯಾಗನ್ ಫ್ರೂಟ್ ಅಂತ ತಂದರು. ಬಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥವ್ರು ಇದಕ್ಕೊಂದು ಸಂಸ್ಕೃತದ ಒಂದು ಹೆಸರು ಕೊಟ್ಟರು, ಅಂದರೆ ಕಮಲಂ ಅಂತ. ಯಾಕಂದರೆ ಅದು ಕಮಲದ ಆಕಾರದಲ್ಲಿ ಇರೋದ್ರಿಂದ ಇದಕ್ಕೆ ನಮ್ಗೆ ಅದ್ಭುತವಾದ ಒಂದು ಹೆಸರು ಕಮಲಂ ಅಂತ ಕೊಟ್ಟರು. ಸೊ ಈ ಫ್ರೂಟಿಗೆ ನಮಗೆ ಕ್ಯಾಕ್ಟಸ್ ವೆರೈಟಿ ಜಾತಿ ಆಗಿರೋದ್ರಿಂದ ಅಂಥ ಕೆಮಿಕಲ್ ಇನ್ಸೆಕ್ಟಿಸೈಡ್ಸು, ಪೆಸ್ಟಿಸೈಡ್ಸು ಬೇಕಾಗಿಲ್ಲ. ಲೆಸ್ ಮೇಂಟೆನೆನ್ಸ್ ಆಗಿ ನ್ಯಾಚುರಲ್ ಮೆನ್ಯೂರು, ಆರ್ಗ್ಯಾನಿಕ್ ಮೆಥಡಿಂದ ಮಾಡ್ಬೋದು ಸರ್. ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಅರುಣ್ ಅಂತ. ನಮ್ಮದು ತೋಟ ಇದೆ. ನಾನು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದವನು, ವೀಕೆಂಡ್ ಫಾರ್ಮ್